ಕೋಳಿ ಫಾರಂ ಮಾಡೋರು ಕರೆಂಟ್ ಬಿಲ್ಗೆ ಮತ್ತೆ ಜೆಳ್ಳಿಗೆ ಮತ್ತೆ ಈಟ್ಗೆ ಎಷ್ಟೆಷ್ಟು ದುಡ್ಡು ಖರ್ಚಾಯ್ತದೆ ಅಂತ ಗೊತ್ತಾಗಬೇಕಂದ್ರೆ ಪೂರ್ತಿ ನೋಡಿ ನಿಮಗೆ ಗೊತ್ತಾಯ್ತದೆ. ನಾನಿಮ್ಮ ರೈತ ಮಗ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆ ಎದ್ದು ಕೋಳಿ ಫಾರಂ ಹತ್ರ ಬಂದೆಡ್ಕೆ ರ್ಯಾಕಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕೋಳಿಗೆ ಇವತ್ತು 26 ದಿವಸ. ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಏನೇನು ಖರ್ಚುಗಳು ಬರ್ತದೆ ಅಂತ. ಖರ್ಚುಗಳಿಗೆ ಎಷ್ಟೆಷ್ಟು ದುಡ್ಡು ಆಯ್ತದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಕಡೆ ನಾವು ಅಪ್ಪನೂ ರ್ಯಾಕಿಂಗ್ ಮಾಡ್ತಾವ್ರೆ. 10,000 ಕೋಳಿ ಸಾಕಕ್ಕೆ ಒಂದು ಬ್ಯಾಚ್ಗೆ ಎಷ್ಟು ಖರ್ಚು ಬೀಳ್ತದೆ ಅಂತ ಹೇಳ್ತಾ ಇರೋದು. ಮತ್ತೆ ಜಳ್ಳಿಗೆ ಎಷ್ಟು ಖರ್ಚಾಗೈತೆ ಅಂತಂದ್ರೆ 1 ಟನ್ಗೆ 8,000. ನಮ್ಮ ಫಾರಮ್ಗೆ ಈಗ 3 ಟನ್ ಹಾಕಿಸಿರೋದು ಜಳ್ಳು. ಅಮೌಂಟು ಜಳ್ದು ಹೇಳೋಕ್ಕಾಗಲ್ಲ, ವೇರಿಯೇಷನ್ ಆಯ್ತಾ ಇರ್ತದೆ ಬಜಾರ್ ಇದ್ದಂಗೆ. ಇನ್ನು ಕರೆಂಟ್ ಬಿಲ್ ಹೇಳಬೇಕು ಅಂತಂದ್ರೆ 8,000ದಿಂದ 10,000 ಗಂಟೆ ಬರುತ್ತೆ. ಮರಿ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ, ಆಗ ಸ್ವಲ್ಪ ಕರೆಂಟ್ ಬಿಲ್ ಸ್ವಲ್ಪ ಕಮ್ಮಿ ಬೀಳುತ್ತೆ. ಮರಿ ಟೈಮಲ್ಲಿ ಈಟ್ ಕೊಡೋ ವಿಚಾರ ಬಂದ್ರೆ 3-4 ತರ ಐತೆ ವಿಧಾನ. ಅದು ಒಬ್ರು ಗ್ಯಾಸ್ ಅಲ್ಲಿ ಬಳಸ್ತಾರೆ, ಒಬ್ರು ಈಟ್ ಕೊಡೋ ಮಿಷಿನ್ ಐತೆ, ಒಬ್ರು ಸೌದೆ ಹಾಕಿ ಬಳಸ್ತಾರೆ. ನಾವು ಬಳಸೋದು ಸೌದೆ ಹಾಕಿರೋದ ಇಜ್ಲು ಬಳಸ್ತೀವಿ. 10,000-12,000 ಖರ್ಚಾಗುತ್ತೆ. ಬೇಸಿಗೆ ಟೈಮಲ್ಲಿ ಸ್ವಲ್ಪ ಕಮ್ಮಿನೇ ಖರ್ಚಾಗೋದು. ಬೇಸಿಗೆ ಟೈಮಲ್ಲಿ ಅಷ್ಟೊಂದು ಈಟ್ ಕೊಡಲ್ಲ. ಇನ್ನು ಲೇಬರ್ ಕರ್ಕೊಂಡ್ರೆ ನಿಮ್ ಬಿಟ್ಟಿದ್ದು ಎಷ್ಟು ಖರ್ಚಾಗ್ಬೋದು ಅಂತ ನೋಡ್ಬೋದು. ಇಷ್ಟೆಲ್ಲ ಖರ್ಚಾಗೈತೆ, ನೀವೇ ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಮಾಡಿ ಎಷ್ಟು ಟೋಟಲ್ ಖರ್ಚು ಬೀಳುತ್ತೆ ಒಂದು ಬ್ಯಾಚ್ಗೆ ಅಂತ. ಅಲ್ಲಿಂದ ರ್ಯಾಕಿಂಗ್ ಮಾಡೆಲ್ಲ ಮುಗೀತು. ಅಲ್ಲಿಂದ ದನಿ ಮೆಂತಕ್ಕೆ ಬಂದೆ. ದನಗಳಿಗಿನ್ನ ಮೇವು ಹಾಕಿಲ್ಲ ಅಂದ್ರೆ ದನಗಳಿಗೆ ಮೇವು ಹೊಡಿತಾ ಇದೀನಿ. ದನಗಳ ಕೂರ್ಗಳಿಗೆಲ್ಲ ಮೇವೆಲ್ಲ ಹಾಕಾಯ್ತು. ನಾನು ಮತ್ತೆ ನಮ್ಮ ಹುಡುಗರು ಎಲ್ಲಪ್ಪ ಹೋಯ್ತಾ ಇರೋದು ಅಂದ್ರೆ ಪೌರ್ಣಮಿ ದಿವಸ ಪ್ರತಿ ವರ್ಷನೂ ನಮ್ಮೂರ್ ಪಕ್ಕದೂರಲ್ಲಿ ಚಂದ್ರಮಂಡಲ ಪ್ರತಿ ವರ್ಷನೂ ಹಚ್ತಾರೆ. ಅಲ್ಲಿಂದ ದೇವಸ್ಥಾನದ ಹತ್ರ ಬಂದು ಪೂಜೆ ಸ್ಟಾರ್ಟ್ ಆಗೈತೆ. ಕಾಲಕ್ಕೂ ಮಂಟೆ ಸ್ವಾಮಿಗೆ ಚಂದ್ರಮಂಡಲ ಪ್ರತಿ ವರ್ಷನೂ ಹಚ್ತಾರೆ. ಕೊನೆಗೂ ಚಂದ್ರಮಂಡಲ ಎಲ್ಲ ಹಸಾಗೋಯ್ತು. ನೋಡ್ಬೋದು ಜನ ಎಷ್ಟು ಬಂದವ್ರೆ ಅಂತ. ಈ ಕಡೆ ಇದೇ ತರ ಮಾಡ್ತಾರ ಅಂತ ಕಮೆಂಟ್ ಮಾಡಿ, ಮತ್ತೆ ಯಾವ ಊರು ಅಂತಾನು ಕಮೆಂಟ್ ಮಾಡಿ. ನಾನು ಮತ್ತೆ ನಮ್ಮ ಹುಡುಗರು ಅಲ್ಲಿಂದ ನೋಡ್ಕೊಂಡು ಊರ್ಗೊಳ್ಟೋ. ಇವತ್ತಿನ ಕೆಲಸ ಇಷ್ಟೇ. ಇವತ್ತು ಮೀಳಗಿಲ್ಗೆ ಏನ್ ಮಾಡ್ತೇನೆ, ಲೈಕ್ ಮಾಡ್ಕೊ, ಶೇರ್ ಮಾಡ್ಕೊ, ಫಾಲೋ ಮಾಡ್ಕೊ, ಮಡಿಕೊಳ್ಳಿ ಗಾಯ್ಸ್.